ಅದು ಗೊತ್ತಾಗಿಲ್ಲ ಸರ್, ಯಾವ ಮಾನದಂಡ ಅಂತ ನಾಳೆ ಗೊತ್ತಾಗುತ್ತೆ ಸರ್. ತಾವೇ ಕೂಡ ತಮ್ಮ ಮಾಧ್ಯಮದಲ್ಲಿ ಅದನ್ನೆಲ್ಲವೂ ಕೂಡ ತಾವು ತೋರಿಸಿದ್ದೀರಿ. ಸಾಕ್ಷಿಗಳ ಮೇಲೆ ಯಾವ ಥರ ಪ್ರಭಾವ ಬೀರಿದ್ರಿಂದಾಗಿ ಯಾರ್ಯಾರು ಬೇಲ್ಗಳು ಕ್ಯಾನ್ಸಲ್ ಆಯಿತು. ಅದರಲ್ಲಿ ನೋಡ್ಬೋದು ವಿನಯ್ ಕುಲಕರ್ಣಿ ಅವರು, ಅವ್ರ ಮಾವ ಚಂದ್ರಶೇಖರ್ ಇಂಡಿ ಅವರು, ಆರೋಪಿ 9 ಅಶ್ವಥ್ರವರು, ಇವರೆಲ್ಲರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದರು, ಮತ್ತೆ ಬೇಲ್ ತಗೊಂಡು ವಾಪಸ್ ಬಂದರು. ತಮ್ಮ ಮಾಧ್ಯಮಗಳಲ್ಲೇ ಎಲ್ಲ ತೋರಿಸಿದ್ದೀರಿ. ಸೊ ಇದರಲ್ಲಿ ಎಲ್ಲ ಡ್ರಾಮಾಗಳು ಕೂಡ ಆಗಿದೆ. ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವ್ರೆಲ್ರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ಹೌದು ಸರ್, ಆ ಭರವಸೆ ಇದ್ದಿದ್ದರಿಂದಲೇ ನಾವು ಪ್ರಕರಣವನ್ನು CBI ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. CBI ಹೋದ್ರೆ ಮಾತ್ರ ನಮಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೋರಾಟ ಮಾಡ್ತಾ ಇದ್ವಿ. CBIದವರು, ವಿಶೇಷವಾಗಿ CBI ತನಿಖಾ ತಂಡ ಏನಿತ್ತು, IO ಶ್ರೀ ರಾಕೇಶ್ ರಂಜನ್ ಅವರ ನೇತೃತ್ವದ ತಂಡ, ಅವರ ನೇತೃತ್ವದಲ್ಲಿ ಸಮೀವುಲ್ಲಾ ಅಂತ, ಬಸವರಾಜ್ ಅಂತ, ರಮೇಶ್ ಅಂತ ಏನು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ರು, ರಾಕೇಶ್ ರಂಜನ್ IO ಅವರು ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿ ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಿದರು. ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಕೋರ್ಟಲ್ಲಿ ಅವಾಗಿನ SPP ಶ್ರೀ ಗಂಗಾಧರ್ ಶೆಟ್ಟರು ಬಹಳ ಚೆನ್ನಾಗಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಅದನಂತರ ಬಂದಂತಹ CBI ವಕೀಲರು ಕೂಡ ಹೇಮಾ ಮೇಡಮ್ ರವರು ಮತ್ತು ಅವರ ತಂಡ ಬಾಲಾಜಿ ಅವರು ಬಹಳ ಚೆನ್ನಾಗಿ ಈ ಪ್ರಕರಣವನ್ನು ಕೋರ್ಟಲ್ಲಿ ಮಂಡಿಸುವ ಮೂಲಕ ಇವತ್ತು ನಮಗೆ ಗೆಲುವು ತಂದು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ವಿ, ಇದರಲ್ಲಿ ಶ್ರೀಮತಿ ತುಂಗಮ್ಮ ಹಾಗೂ ಗುರುನಾಥ ಗೌಡರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ನಮ್ಮಿಂದ ಯಾವುದೇ ₹1 ಫೀಸ್ ಕೂಡ ತಗೊಳ್ದಂಗೆ, ಇಲ್ಲಿವರೆಗೂ 9.5 ವರ್ಷದಿಂದ ₹1 ಫೀಸ್ ಕೂಡ ತೆಗೆದುಕೊಂಡಂಗೆ ನಮಗೆ ಕಾನೂನಿನ ಸಲಹೆ ಕೊಡುವ ಮೂಲಕ ಕೋರ್ಟ್ನಲ್ಲಿ ನಿಂತುಕೊಂಡು ವಾದ ಮಾಡಿದಂತಹ ಶ್ರೀ ದೀಪಕ್ ಶೆಟ್ಟರು ಕೂಡ, ಅವರಿಗೆ ಕೂಡ ಈ ಒಂದು ಹೋರಾಟದ ಫಲ ಸಿಗಬೇಕು. ಅವರು ಬಹಳ ಬಾಜಿನರು ಇದರಲ್ಲಿ ಇವತ್ತು ಗೆಲುವಿಗೆ ಪ್ರಮುಖ ಕಾರಣರಲ್ಲಿ ದೀಪಕ್ ಶೆಟ್ಟರು ಕೂಡ. ತಮ್ಮ ಮೂಲಕ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಹೋರಾಟ ಅಂತ ಹೇಳಿದ್ರಿ, ಈ ಹೋರಾಟದಲ್ಲಿ ನಿಮ್ಗೆ ಏನಾದರೂ ಬೆದರಿಕೆ ಕರೆಗಳು, ತುಂಬಾ ಬೆದರಿಕೆ ಕರೆಗಳು, ಒತ್ತಡಗಳು ಇವೆಲ್ಲವೂ ಬಂದು ಹೋಗಿದೆ. ಅವೆಲ್ಲವನ್ನು ಸಹಿಸಿಕೊಂಡಿದ್ದೀವಿ. ಇವತ್ತು ಬಹಳ ನನಗೆ ಆ ವರ್ಡ್ಸ್ ಕೂಡ ಬರ್ತಾ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ. 10 ವರ್ಷ ತುಂಬಾ ಕಷ್ಟಪಟ್ಟಿದ್ದೀವಿ. ಈ ಗೆಲುವು ನಂದಲ್ಲ, ತಮ್ಮೆಲ್ಲರ ಗೆಲುವು ಅಂತ ಹೇಳಕ್ ಬಯಸ್ತೀನಿ. ಸರ್, ಈ ಕೇಸ್ನಿಂದ ಕಾನೂನು ಮೇಲೆ ನಂಬಿಕೆ ಬಂದಿದೆ. ಸೊ ನೀವು ಕಾನೂನಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇರೋದು ಕಾನೂನಿನ ಮೇಲೆ, ಎಲ್ಲ ಜನ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು. ಕಾನೂನಿನಿಂದನೇ ಈ ದೇಶ ನಡೀತಾ ಇರೋದು. ಈ ದೇಶ ಸಂವಿಧಾನದಿಂದ ನಡೀತಾ ಇದೆ. ಇದು ನಾನು ಅವಾಗಲೇ ಹೇಳಿದೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜರ ವ್ಯವಸ್ಥೆ ಇಲ್ಲ. ಇಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಅಂತಹ ಏನು ರಾಜರ ಮನಸ್ಥಿತಿಯನ್ನು ಹೊಂದಿದಾರಲ್ಲ, ಅವ್ರೆಲ್ಲರಿಗೂ ಕೂಡ ಇದೊಂದು ಪಾಠ. ಯಾವ ಪೊಲೀಸ್ ಅಧಿಕಾರಿಗಳು ಇವ್ರು ರಾಜಕಾರಣಿಗಳ ಮಾತು ಕೇಳಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಇದೊಂದು ಪಾಠ ಈ ಪ್ರಕರಣ ಅಂತ ಹೇಳಕ್ ಬಯಸ್ತೀನಿ. ಸರ್, ಇವತ್ತು ನನ್ನ ಜೊತೆ ಇಲ್ಲ. ಅವರ ತಾಯಿಯವರು ಸುಮಾರು 8 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ಹೋರಾಟಗಳಲ್ಲಿ ಏನು ನ್ಯಾಯಾಲಯದಲ್ಲಿ ಏನೇನು ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕು ಗುರುನಾಥ ಗೌಡರ ಮೂಲಕ ಸಲ್ಲಿಸ್ತಾ ಇದ್ರು. ಅವರು ಯೋಗೇಶ್ ಗೌಡರ ಆತ್ಮಕ್ಕೂ ಅವರ ತಾಯಿಯವರ ಆತ್ಮಕ್ಕೂ ಇವತ್ತು ಅವರಿಗೆ ಒಂದು ಶಾಂತಿ ಸಿಕ್ಕಿದೆ ಅಂತ ನಾನು ಅನಿಸ್ತೇನೆ. ಸರ್, ಅದು ಬಿಡಿ, ಫ್ಯಾಮಿಲಿ ಜಗಳ ಅಲ್ಲಿ ಯಾರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯಲ್ಲೋ ನಿಮ್ಮ ಫ್ಯಾಮಿಲಿಯಲ್ಲೋ ಬಿಡಿ ಸರ್. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ರಕ್ತ ಸಂಬಂಧ ಇವತ್ತೆಲ್ಲ ನಾಳೆ ಕೂಡ್ತಾರೆ ಅವರೆಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಸವರಾಜ್ ಕೊರವರವರ ಮಾತುಗಳನ್ನು ನಾವು ಗಮನಿಸ್ತಾ ಇದ್ವಿ. ಬಸವರಾಜ್ ಕೊರವರು ದೂರದಾರ ಹೋರಾಟಗಾರ, ಜೊತೆಗೆ ಯೋಗೇಶ್ ಗೌಡರ ಆಪ್ತ ಆಗಿದ್ದರು. ಅವರ ಸುದೀರ್ಘ ಹೋರಾಟ, ಒಂದು 9-10 ವರ್ಷಗಳ ಸುದೀರ್ಘ ಹೋರಾಟದ ಬಳಿಕ ಇಂಥದ್ದೊಂದು ತೀರ್ಪು ಬರಲಿಕ್ಕೆ ಸಾಧ್ಯವಾಗಿದೆ. ಮಧ್ಯದಲ್ಲಿ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ವಾಲಿದ್ರೂ ಕೂಡ ಇಂಥದ್ದೊಂದು ತೀರ್ಪನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇದರ ಜೊತೆಗೆ ರಾಕೇಶ್ ರಂಜನ್ ಹೆಸರನ್ನು ಕೂಡ ಅವರು ಉಲ್ಲೇಖ ಮಾಡ್ತಾಯಿದ್ರು. ರಾಕೇಶ್ ರಂಜನ್ CBIನ ಅಧಿಕಾರಿ. ಇಲ್ಲಿಯವರೆಗೆ ಅವರ ಟ್ರ್ಯಾಕ್ ರೆಕಾರ್ಡನ್ನು ತೆಗೆದುಕೊಂಡ್ರೆ ಬಹಳ ವಿಶಿಷ್ಟವಾಗಿ ಕಾಣಿಸುತ್ತೆ. ಅವರು ಮುಟ್ಟಿದ್ದು 14 ಪ್ರಕರಣ. ಅವರು ಕೇಸನ್ನು ತನಿಖೆಗೆ ಎತ್ಕೊಂಡಿದ್ದು ರಾಕೇಶ್ ರಂಜನ್ 14 ಪ್ರಕರಣ. ಅದರಲ್ಲಿ 14ರಲ್ಲಿ 12 ಶಿಕ್ಷೆ ಆಗಿದೆ. ಅವರ ಚಾಕಚಕ್ಯತೆ, ನೈಪುಣ್ಯತೆ ಮತ್ತು ಆ ತನಿಖೆಗಿರುವಂಥ ಒಳಮರ್ಮ ನೋಡಿ. ಇಲ್ಲಿಯೂ ಕೂಡ ಅಂಥ ದಕ್ಷ ಅಧಿಕಾರಿಯ ಕಾರಣಕ್ಕಾಗಿಯೇ ಶಿಕ್ಷೆ ಆಗಲಿಕ್ಕೆ ಸಾಧ್ಯವಾಗಿದೆ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ರಾಕೇಶ್ ರಂಜನ್, ಜನಾರ್ದನ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿದ್ದು ಕೂಡ ಈ ವ್ಯಕ್ತಿನೇ. ಸೊ ಇಂಥ ಅನೇಕ ಅಂಶಗಳಿದ್ದಾವೆ. ಅನೇಕ ಅಂಶಗಳ ಅಡಿಯಲ್ಲಿ ಇಂಥದ್ದೊಂದು ತೀರ್ಪು ಬರಲಿಕ್ಕೆ ಸಾಧ್ಯವಾಗಿದೆ. ಸುದೀರ್ಘ 9-10 ವರ್ಷಗಳ ಹೋರಾಟದ ನಂತರ ಈ ತೀರ್ಪು ಪ್ರಕಟವಾಗಿದೆ. ಏನೆಲ್ಲ ತಿರುವುಗಳು, ಏನೆಲ್ಲ ಬದಲಾವಣೆಗಳು ಸಿಕ್ಕಿದ್ರೂ ಕೂಡ
ಬಟ್ ಈ ಹಂತಕ್ಕೆ ಈ ತೀರ್ಮಾನ ಬರಬಹುದು ಎನ್ನುವ ನಿರೀಕ್ಷೆ ಬಹುತೇಕರಲ್ಲಿ ಇರಲಿಲ್ಲ. ಬಟ್ ಬಂದು ನಿಂತಿದೆ. ಇದೊಂದು ಐತಿಹಾಸಿಕ ತೀರ್ಪಾಗೋದ್ರಲ್ಲಿ, ಯಾಕಂತ ಹೇಳಿದ್ರೆ ಒಬ್ಬ ಶಾಸಕರೇ ಕೊಲೆಯಲ್ಲಿ ಭಾಗಿಯಾಗ್ತಾರೆ ಅಪರಾಧಿಕ ಸಂಚು ರೂಪಿಸುವ ಮೂಲಕ, ಅಪರಾಧಿಕ ಒಳಸಂಚನ್ನು ರೂಪಿಸುವ ಮೂಲಕ. ಕ್ರಿಮಿನಲ್ ಕಾನ್ಸ್ಪರಸಿ ಅಂತೀವಿ ಇಂಗ್ಲೀಷಲ್ಲಿ. ಆ ಕ್ರಿಮಿನಲ್ ಕಾನ್ಸ್ಪರಸಿಯಲ್ಲಿ ಭಾಗವಹಿಸಿದ್ದು ಇದೇ ವಿನಯ್ ಕುಲಕರ್ಣಿ ಅನ್ನೋದನ್ನು ಇವತ್ತು ಕೋರ್ಟ್ ಎತ್ತಿ ಹೇಳಿದೆ. ಸಾಕ್ಷ್ಯಾಧಾರಗಳ ಸಮೇತವಾಗಿ ಅವರು ಅಪರಾಧಿ, ದೋಷಿ ಅಂತ ಹೇಳಿ ಈಗ ಸಿಕ್ಕಿದೆ. ಒಂದು ಮಾತು ಹೇಳಿದ್ದಾರೆ, ಸಾವು ನಮ್ಗೆ ನಾವೇನಿದ್ದೀವಿ ಎಲ್ರಿಗೂ ಬರೋದೇ ಒಂದು ದಿವಸ 100%. ಹುಟ್ಟು ಸಹಜ, ಸಾವು ನಿಶ್ಚಿತ. ಬೇಂದ್ರೆ ಅಜ್ಜವ್ರು ಹೇಳಾರ, ನಾನು ಬದುಕುವವರೆಗೂ ಸಾವು ಬರೋದಿಲ್ಲ, ಸಾವು ಬಂದಾಗ ನಾನು ಇರೋದಿಲ್ಲ. ಆ ಸಿದ್ಧಾಂತದಲ್ಲಿ ಬದುಕುವಂತವ ನಾನು. ಹಾಗಾಗಿ ಈ ಬೆದರಿಕೆ ಆಮೇಲೆ ಇವೆಲ್ಲ ಏನಿದಾವಲ್ಲ ಇವುಗಳಿಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಸರ್. ಇದರಲ್ಲಿ ಗೆದ್ದಿದ್ದೀವಿ. ಇವತ್ತು ಯಾರ್ಯಾರು ಈ ಒಂದು ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ದಾರೋ ಸಿಬಿಐದವರು ಬಹಳ ಚೆನ್ನಾಗಿ. ಎಸ್, ಇದು ಸುದೀರ್ಘ ಹೋರಾಟದಲ್ಲಿ ಜಯ ಸಿಕ್ಕಿದೆ. ಆ ಕಾರಣಕ್ಕಾಗಿ ದೂರುದಾರ ಬಸವರಾಜ್ ಕೊರಬರ್ ಮಾತನಾಡ್ತಾ ಇದ್ದರು. ಅನೇಕ ವಿಚಾರಗಳನ್ನು ಅವರು ಪ್ರಸ್ತಾಪಿಸ್ತಾ ಇದ್ದರು. ರಾಜರ ಮನಸ್ಥಿತಿ, ಪಾಳೆಗಾರಿಕೆಯ ಮನಸ್ಥಿತಿ ನಡೆಯೋದಿಲ್ಲ. ಇದು ಪ್ರಜಾಪ್ರಭುತ್ವ, ಪ್ರಜೆಗಳ ಮಧ್ಯೆ ಬದುಕುವಂಥ ಪ್ರಜಾಪ್ರಭುತ್ವದಲ್ಲಿ ಪಾಳೆಗಾರಿಕೆ ನಡೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಈ ಪ್ರಕರಣ ನಿಲ್ಲುತ್ತೆ ಅಂತ ಹೇಳಿ ಬಸವರಾಜ್ ಕೊರಬರ್ ಹೇಳ್ತಾ ಇರುವಂಥ ಮಾತು. ಬಟ್ ವಿನಯ್ ಕುಲಕರ್ಣಿಗೆ ಇಂಥ ತೀರ್ಪು ನಿರೀಕ್ಷಿತವೇ ಅಂತ ಹೇಳಿದರೆ ಖಂಡಿತ ಹೌದು ಅಂತ ಹೇಳಿ ಬಸವರಾಜ್ ಕೊರಬರ್ ಮಾತನಾಡ್ತಾ ಇದ್ದರು. ಯೋಗೇಶ್ ಗೌಡ ಅವರ ಆತ್ಮೀಯ ಸ್ನೇಹಿತ, ಸಾವಿನ ನಂತರವೂ ಕೂಡ ಆ ಸ್ನೇಹಕ್ಕೆ ಬೆಲೆ ಸಿಗ್ತಲ್ಲ ಅನ್ನುವ ಆತ್ಮತೃಪ್ತಿ ಅವರಲ್ಲಿ ಕಾಣ್ತಾ ಇದ್ವಿ. ನ್ಯಾಯಾಂಗದ ಮೇಲೆ ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ, ಮತ್ತಷ್ಟು ಗೌರವ ಹೆಚ್ಚಾಗಿದೆ ಅಂತ ಹೇಳಿ ಅವರು ಮಾತನಾಡ್ತಾ ಇದ್ದರು. ಸೊ ಹೀಗಾಗಿ ಇಷ್ಟೆಲ್ಲ ಸುದೀರ್ಘ ತನಿಖೆ, ವಾದ ಪ್ರತಿವಾದ ಎಲ್ಲವನ್ನೂ ಆಲಿಸಿದಂಥ ಕೋರ್ಟ್ ಈಗ ಒಂದು ತೀರ್ಪನ್ನು ಕೊಟ್ಟಿದೆ. 17 ಜನ ಇಲ್ಲಿ ಅಪರಾಧಿಗಳಾಗಿದ್ದಾರೆ. ವಿನಯ್ ಕುಲಕರ್ಣಿ ಮತ್ತು ಸೇರಿದಂತೆ 17 ಜನರನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗತ್ತೆ. ಕೋರ್ಟಿನಿಂದ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗತ್ತೆ. ಅಲ್ಲೂ ಕೆಲವಷ್ಟು ಪ್ರೊಸೀಜರ್ಗಳಿದ್ದೇ ಇರುತ್ತೆ. ಸೆಲ್ಗಳು ಬದಲಾಗುತ್ತೆ. ಮುಂಚೆ ಇದ್ದಂಥ ವಿಚಾರಣಾಧೀನ ಕೈದಿಯಾಗಿದ್ದಂಥ ಸಂದರ್ಭದಲ್ಲಿದ್ದಂಥ ಸೆಲ್ಗಳ ಬದಲಾಗಿ ಬೇರೆ ಬೇರೆ ಸೆಲ್ಗಳನ್ನು ಅಲ್ಲಿ ಬಳಸಲಾಗುತ್ತೆ.